ಪಟ್ಟಣದ ಪ್ರತಿಷ್ಠಿತ ವೇದಿಕೆಯೊಂದರಲ್ಲಿ ಆಯೋಜಿಸಲಾಗಿದ್ದ ಖಾಸಗಿ ಸಾಂಸ್ಕೃತಿಕ ಹಾಗೂ ಮನೋರಂಜನಾ ಕಾರ್ಯಕ್ರಮವು ರಾಜಕೀಯ ಚರ್ಚೆಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಶಾಸಕ ಹಾಗೂ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಜಿ ಶಾಸಕ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ ಅವರ ಕಾಲೆಳೆಯುವ ನೀತಿಯನ್ನು ಅತ್ಯಂತ ಮೇದುವಾಗಿ ಹಾಗೂ ಚಾಣಾಕ್ಷತನದಿಂದ ಟೀಕಿಸಿದರು. ಸಾಂಸ್ಕೃತಿಕ ಚಟುವಟಿಕೆಗಳ ಮಹತ್ವದ ಬಗ್ಗೆ ಮಾತನಾಡುತ್ತಾ ಸಾಗಿದ ಅಜಯ್ ಸಿಂಗ್ ಅವರು ಅಪ್ರಸ್ತುತವಾಗಿ ರಾಜಕೀಯ ಬೇರೆಯವರ ಬಗ್ಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದರು. ಸಮಾಜದಲ್ಲಿ ಸಕಾರಾತ್ಮಕವಾಗಿ ಕೆಲಸ ಮಾಡುವವರನ್ನು ಪ್ರೋತ್ಸಾಹಿಸುವ ಬದಲು ಸದಾ ಕಾಲೆಳೆಯುವ ತಂತ್ರಗಾರಿಕೆಯಲ್ಲಿ ತೊಡಗುವುದು ಒಬ್ಬ ನಾಯಕನ ಲಕ್ಷಣವಲ್ಲ. ಅಭಿವೃದ್ಧಿ ಎನ್ನುವುದು ಕೆಲಸದ ಮೂಲಕ ಕಾಣಬೇಕೇ ಹೊರತು ಇತರರ ಕಾಲೆಳೆಯುವುದರ ಮೂಲಕ ಅಲ್ಲ ಅಂತ ಮಾರ್ಮಿಕವಾಗಿ ನುಡಿದರು. ದೊಡ್ಡಪ್ಪಗೌಡ ಪಾಟೀಲ್ ಅವರ ಹೆಸರನ್ನು ನೇರವಾಗಿ ಉಲ್ಲೇಖಿಸಿ ಅವರ ಇತ್ತೀಚಿನ ನಡೆ ಹಾಗೂ ಟೀಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಜಯ್ ಸಿಂಗ್ ಅವರು ಈ ವಾಗ್ದಾಳಿ ನಡೆಸಿದರು ಎಂಬುದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ನಮ್ಮ ನಡೆ ಸದಾ ಜನಪರ ಇರಬೇಕು. ಟೀಕೆಗಳು ರಚನಾತ್ಮಕವಾಗಿದ್ದರೆ ಸ್ವಾಗತಾರ್ಹ, ಆದರೆ ಕೇವಲ ವಿರೋಧಕ್ಕಾಗಿಯೇ ವಿರೋಧ ಮಾಡುವುದು ಅಥವಾ ಒಬ್ಬರ ಕಾಲೆಳೆಯುವುದು ಕ್ಷೇತ್ರದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಅಂತ ಅವರ ಕಿವಿಮಾತು ಹೇಳಿದರು. ಮನೋರಂಜನಾ ಕಾರ್ಯಕ್ರಮದ ನಗು ಹರ್ಷದ ನಡುವೆಯೇ ಅಜಯ್ ಸಿಂಗ್ ಅವರು ನೀಡಿದ ಈ ರಾಜಕೀಯ ತಿರುಗೇಟು ಜೇವರ್ಗಿ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ. ವೇದಿಕೆಯ ಮೇಲೆ ಹಾಜರಿದ್ದ ಇತರ ಗಣ್ಯರು ಹಾಗೂ ಸಾರ್ವಜನಿಕರು, ಶಾಸಕರು ಈ ಮುರಿದ ದಾಟಿಯ ತೀಕ್ಷ್ಣ ವಿಮರ್ಶೆಯನ್ನು ಕುತೂಹಲದಿಂದ ಆಲಿಸಿದರು. ನಗಿಸಬೇಕು, ಆವಾಗಲೇ ಜೀವನ ಸಾರ್ಥಕ ಇರ್ತದಂತ ಹೇಳಲು ಇಷ್ಟಪಡುತ್ತೇನೆ. ಎಂಥ ಒಂದು ಸಂಕಷ್ಟ ಬಂದ್ರೂ ಕೂಡ ನಗುತ್ತಾ ಇದ್ರೆ ಎದುರಿಸ ಎಲ್ಲ ಸರಿ ಆಗ್ತದೆ. ಮಾಡ್ಕೊಳ್ಬೇಕು. ಈ ವೇದಿಕೆಯಲ್ಲಿ ರಾಜಕೀಯ ಮಾತಾಡಬಾರ್ದು, ನಾವು ಕರೆಕ್ಟ್ ಮಾತಾಡಬಾರ್ದು. ಆರಾಮಾಗಿ ಬಂದಿದ್ದೀವಿ. ಇವತ್ತು ಮೊಹಮ್ಮದ್ ಅಜರುದ್ದೀನ್ ಅವ್ರು ಬಂದಿದ್ರು ಕಾರ್ಯಕ್ರಮದಲ್ಲಿ. ಅವರಲ್ಲಿ ಬರಬೇಕಂದ್ರೆ ತಡ ಆಯಿತು. ನಾನು ಅವ್ರಿಗೂ ಕೂಡ ಗೌರವ ಕೊಡಬೇಕು. ಯಾಕಂದರೆ ನಮ್ಮ ದೇಶದ ಕ್ರಿಕೆಟಲ್ಲಿ ಅವರು ಕಪ್ತಾನ್ ಆಗಿ ಕ್ಯಾಪ್ಟನ್ ಆಗಿ ಮಾಡಿದ್ರು. ಸ್ವಲ್ಪ ತಡ ಆಯಿತು ಅವ್ರು ಬರೋಕ್ಕೆ. ಆ ಒಂದು ಕಾರ್ಯಕ್ರಮ ಮುಗಿಸಿ ನಾನು ಮಾತಾಡಿ ಇಲ್ಲಿ ಬರಬೇಕಂತ ನಾವು ಮಾಡಿದ್ವಿ. ಬಹುಶಃ ಈಗಾಗಲೇ ಅವ್ರು ಹೇಳಿದ್ರು ಶಾಸಕರು ಶಾಸಕರು ಅಂತ ಅವ್ರು ಹೇಳಿದ್ರು. ಅದ ಇವಾಗ ಆ ಒಂದು ಕೀಳು ಮಟ್ಟಕ್ಕೆ ನಾವು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ವರ್ಣ ಕ್ಷೇತ್ರದಲ್ಲಿ ಅವರು ಬರಲ್ಲ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಅವ್ರು ಮಾಡ್ತಕ್ಕಂಥ ಕೆಲಸ ಅನ್ನಭಾಗ್ಯ, ಕ್ಷೀರಭಾಗ್ಯ, ಪಶುಭಾಗ್ಯ ಮತ್ತೆ ಮೈತ್ರಿ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟ್ ಇದೆ. ನಾನು ಹೇಳಕ್ ಹೋಗಲ್ಲ ಈ ಬಾರಿ ನೀವು ಏನು ಮಾಡಿದೀವಿ ಅಂತ. ಆದರೆ ಬಹುಶಃ ಅವ್ರು ಗೊತ್ತಿಲ್ಲ ನಮಗೆ. ತಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ಲ ಅಪ್ಪವ್ರೆ? ಎಲ್ಲ ಜನರ ಆಶೀರ್ವಾದದಿಂದ ಸಿಕ್ಕಿದೆ. ಇವತ್ತು ಇಡೀ ಕಲ್ಯಾಣ ಕರ್ನಾಟಕಕ್ಕೆ 300 KPS ಶಾಲೆ ಬರ್ತಾ ಇದೆ ತಮ್ಮೆಲ್ಲರ ಒಂದು ಸಹಕಾರದಿಂದ, ತಮ್ಮೆಲ್ಲರ ಒಂದು ಸಹಯೋಗದಿಂದ. ಇವತ್ತು ಇದ್ದಿದ್ದು 60. ಕರ್ನಾಟಕ ರಾಜ್ಯದಲ್ಲಿ 247 ಇದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇದ್ದಿದ್ದು ಕೇವಲ 60. 60ಇಂದ 300 ಮೊನ್ನೆ ಜನವರಿ 12ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಯವರು ಬಂದಿದ್ರು. ಬಹುಶಃ ಗೊತ್ತಿರಲ್ಲ, ಮಾನ್ಯ ಮುಖ್ಯಮಂತ್ರಿಯವರು ಬಂದಿದ್ರು, ಉಪಮುಖ್ಯಮಂತ್ರಿ ಅವರು ಬಂದಿದ್ರು, AICC ಅಧ್ಯಕ್ಷರು ಬಂದಿದ್ರು, ಮಧು ಬಂಗಾರಪ್ಪ ಅವರು ಬಂದಿದ್ರು, ಕೃಷ್ಣ ಬೈರೇಗೌಡರು ಬಂದಿದ್ರು. ಹಿಂದೆ ಇರ್ತಕ್ಕಂಥ ನಮ್ಮ ಒಂದು ಯಡ್ರಾಮಿಯಲ್ಲಿ ಮಿನಿ ವಿಧಾನಸೌಧ ಆಗ್ಬೇಕಂತ ಬಹಳ ಸತಿ BJP ಸರ್ಕಾರ ಇತ್ತು. ಬಹಳ ಪ್ರಯತ್ನ ಮಾಡಿದ್ವಿ. ಅನೌನ್ಸ್ ಆಗಿದ್ದು ನಮ್ಮ ಸರ್ಕಾರದಲ್ಲಿ 2017ನೇ ದುರಾದೃಷ್ಟ ನಮ್ಮ ಸರ್ಕಾರ ಹೋಯ್ತು. ನಾವು ಮಾಡ್ಬೇಕಂತ ಪ್ರಯತ್ನ ಮಾಡಿದ್ವಿ. ಆದ್ರೆ ಅದಾದ್ಮೇಲೆ ನಾವು ಇವಾಗ 17 ಕಡೆ ನಮ್ಮ ಸರ್ಕಾರ ಮಾಡಿದೆ. ಬಹುಶಃ ಅದು ಯಾರು ಮಾಡಿದ್ರು ಜೇವರ್ಗಿ ಶಾಸಕರಿಂದ ಸಾಧ್ಯ ಆಗಿದೆ. ಅವರು ಇವತ್ತು ಇಂಥ ಒಂದು ವೇದಿಕೆ ಮೇಲೆ ನಾ ಯಾವ ಶಾಸಕರ ಹೆಸರು ಹೇಳ್ತೀನಿ ಅಂದ್ರೆ ನಾನು ಎಂದೂ ಕೂಡ ಮಾತಾಡೋಕ್ಕಾಗಿ ನಮ್ಮ ಹೋಗಿಲ್ಲ. ಆದರೆ ಜನರಿಗೆ ಎತ್ತ ಹಾದಿಯಲ್ಲಿ ನಾವು ಹೇಳಬಾರ್ದು. ನಾವು ಓಕೆ, ನಮ್ಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿ ಇದೆ. ಪ್ರತಿಯೊಂದು ಇದಕ್ಕೆ ನಮ್ಗೆ ಬರಕ್ಕೆ ಆಗಲ್ಲ. ಆದ್ರೆ ನಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ನಾವು ಈ ಒಂದು ಭಾಗದ ಜನರ ಸೇವೆ ಸಾಯತಂಗ ನಾವು ಮಾಡ್ತೀವಿ. ಅಧಿಕಾರ ಇರಲಿ ಬಿಡ್ಲಿ, ನಾವು ಸಾಯತಂಗ ನಾವು ಮಾಡ್ತೀವಿ. ಅದಕ್ಕೆ ಸುಮ್ಮನೆ ಜನರಿಗೆಲ್ಲ ಗೊತ್ತಿದೆ ಯಾರು ಎಲ್ಲಿ ಹಾಕ್ಬೇಕು, ಯಾರು ಎಂಥವ್ರಿದ್ದಾರೆ, ಯಾರು ಏನ್ ಮಾಡ್ತಾರೆ ಅಂತ ಎಲ್ಲ ಗೊತ್ತಿದೆ. ಜನರೇ ನಮ್ಮ ದೇವರು. ಅದಕ್ಕಾಗಿ ನಾವೊಂದ್ ವೇಳೆ ಇರ್ಲಿಲ್ಲ ಅಂದ್ರೆ ಈ ತರ ಹೇಳೋದು ಕೇಳೋದು, ನಾವಂತೂ ಯಾರ ಬಗ್ಗೆ ಮಾತಾಡಲ್ಲ. ಅವ್ರು 10 ಸತಿ ಹೇಳಿ, ನಾನು ಅವ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ, ಯಾರ ಬಗ್ಗೆನೂ ಹೇಳಕ್ ಹೋಗಲ್ಲ.